ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ರೈಸ್ ಆನಿಯನ್ ಕಟ್ಲೆಟ್ಸ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಇದು ಮೇಲೆ ಕ್ರಿಸ್ಪಿ, ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಬೇಗ ಒಂದು 10 ನಿಮಿಷದಲ್ಲೆಲ್ಲ ಈ ಸ್ನ್ಯಾಕ್ಸ್ ರೆಡಿ ಆಗೋಗ್ಬಿಡುತ್ತೆ. ಮಕ್ಕಳು ಎಲ್ಲರೂ, ದೊಡ್ಡವರು ಚಿಕ್ಕವರು ಎಲ್ಲರೂ ಇಷ್ಟಪಟ್ಟು ತಿನ್ಬೋದು. ಫಸ್ಟ್ ಟೈಮ್ ನಾನು ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಫಸ್ಟು 1-2 ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ ನಾನು. ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಈರುಳ್ಳಿನ ಈ ಥರ ನೀಟಾಗಿ ಸ್ಲೈಸಸ್ ಆಗಿ ಎಷ್ಟು ತೆಳ್ಳಕ್ಕಾಗುತ್ತೋ ಅಷ್ಟು ತೆಳ್ಳಕ್ಕೆ ನಾವು ಕಟ್ ಮಾಡ್ಕೋಬೇಕು. ಈರುಳ್ಳಿನ ನಾವು ಸ್ಲೈಸಾಗಿ ಕಟ್ ಮಾಡಬೇಕು. ಹೆಂಗೆ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಆ ಟಿಪ್ಸು ಹೇಳ್ಕೊಡ್ತೀನಿ ನಿಮಗೆ. ಹಿಂಗೆ ನೋಡ್ತಾ ಇರಿ. ನಾವು ರೆಗ್ಯುಲರಾಗಿ ಕಟ್ ಮಾಡ್ತೀವಲ್ವ ಈರುಳ್ಳಿನ, ಇದೇ ಥರ ಸ್ಲೈಸಸ್ ಆಗಿ ಕಟ್ ಮಾಡ್ಕೋಬೇಕು. 2 ಈರುಳ್ಳಿನ ಇದೇ ಥರ ಕಟ್ ಮಾಡ್ಕೋಬೇಕು. ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸ್ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡೋಕ್ಕೆ ನಮಗೆ ಒಂದು ಸ್ವಲ್ಪ ಲೇಟ್ ಆಗುತ್ತಲ್ಲ, ಅದಕ್ಕೋಸ್ಕರ ಈಸಿಯಾಗಿ ಕಟ್ ಮಾಡೋದಕ್ಕೆ ನಾವು ಚಿಪ್ಸ್ ಕಟ್ಟರ್ ಇರುತ್ತಲ್ಲ, ಆ ಚಿಪ್ಸ್ ಕಟ್ಟರಲ್ಲಿ ಈ ಥರ ಈರುಳ್ಳಿನ ಪೀಸ್ ಮಾಡ್ಕೊಂಬಿಟ್ಟು ಈ ಥರ ನೋಡಿ ಎಷ್ಟು ಸ್ಲೈಸಾಗಿ ಅಂದರೆ ಎಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಮಾಡಿಕೊಂಡ್ರೆ ಮತ್ತು ಬೇಗ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈ ಥರ ಕಟ್ ಮಾಡ್ಕೊಂಬಿಟ್ಟು ನಾವು ಬ್ರೌನ್ ಆನಿಯನ್ ಆಗಲಿ ಮತ್ತು ಏನಾದರೂ ಕರ್ರಿಗಾಗಲಿ ಈ ಥರ ಎಲ್ಲ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗ ಆಗುತ್ತೆ. ಈ ಥರ ಎಲ್ಲ ಸ್ಲೈಸಸ್ಸಾಗಿ ಕಟ್ ಮಾಡಿಕೊಂಡು ಈಗ ಅದನ್ನು ಒಂದು ಬೌಲಿಗೆ ತೊಗೋಬೇಕು. ಈ ಕಟ್ ಮಾಡಿರೋಂಥ ಈರುಳ್ಳಿನೆಲ್ಲ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಈರುಳ್ಳಿನ ಈ ಥರ ಎಲ್ಲ ಬೌಲಿಗೆ ಹಾಕ್ಕೊಂಡ್ಮೇಲೆ ಈಗ ಅದಕ್ಕೆ ಅರ್ಧ ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ನಾನು. ಚಿಕ್ಕದಾಗಿ ಕಟ್ ಮಾಡಿರೋಂಥ 2 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮಕ್ಕಳು ತಿನ್ನೋವಾಗ ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಇದಕ್ಕೆ 1 ಟೀ ಸ್ಪೂನು ಜೀರಿಗೆನ ಹಾಕ್ತಾಯಿದ್ದೀನಿ. ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು 2 ಟೇಬಲ್ ಸ್ಪೂನ್ ಅಂದರೆ ಒಂದು ಚಿಕ್ಕ ಕಟ್ಟಷ್ಟು ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಅರ್ಧ ಟೀ ಸ್ಪೂನು ಅಚ್ಚ ಖಾರದ ಪುಡಿ, ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೋಬೇಕು ನಾವು. ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಇವಾಗ ಅದಕ್ಕೆ ಕ್ರಿಸ್ಪಿನೆಸ್ಗೋಸ್ಕರ 1 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೋಬೇಕು. ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ಈಗ ಅದಕ್ಕೆ 1 ಕಪ್ಪು ನಾನು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಮಾಮೂಲಿ ಅಂಗಡಿಯಲ್ಲಿ ಸಿಗುತ್ತಲ್ಲ ಅದನ್ನಾದರೂ ಮಾಡ್ಕೋಬೋದು, ಮನೇಲಿ ನಾವು ಮಾಡ್ಕೊಂಡಿರ್ತೀವಲ್ಲ ಆ ಅಕ್ಕಿ ಹಿಟ್ಟಾದರೂ ಹಾಕ್ಕೋಬೋದು. ಹಾಕ್ಬಿಟ್ಟು 1 ಕಪ್ ಅಂದರೆ 250 ml ಅಷ್ಟು, 1/4 kg ಅಷ್ಟು ಹಾಕ್ತಾಯಿದ್ದೀನಿ ನಾನು. ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರನ್ನ ನಾವು ನೋಡ್ಕೊಂಡು ಹಾಕ್ಕೋಬೇಕು. ಒಂದೇ ಸಲ ಹಾಕ್ಕೊಳ್ದಿರ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು. ತುಂಬ ತೆಳ್ಳಕ್ಕೂ ಆಗಬಾರ್ದು, ಹಾಗಂತ ಹೇಳ್ಬಿಟ್ಟು ತುಂಬ ಗಟ್ಟಿಗೂ ಮಾಡ್ಕೋಬಾರ್ದು. ನೋಡ್ಕೊಂಡು ನೀರು ಹಾಕ್ಕೋಬೇಕು. ಒಂದೇ ಸಲ ಹಾಕ್ಬಿಟ್ರೆ ಕಷ್ಟ ಆಗುತ್ತೆ ಅದು. ಅದಕ್ಕೋಸ್ಕರ ನೋಡಿ ಈ ಥರ ಎಲ್ಲ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಕಲಸಿರೋ ಹಿಟ್ಟು ಹೆಂಗಿರ್ಬೇಕಂದ್ರೆ ನೋಡಿ ಈ ಥರ ಮುದ್ದೆ ಥರ, ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಿಗಿರಬೇಕು. ಕೆಳಗಡೆ ಅದು ಇಟ್ಕೊಂಡ್ರೆ ಕೆಳಗಡೆ ಬಿದ್ದೋಗ್ಬಾರ್ದು. ಈ ಥರ ಇರಬೇಕು. ನಾವು ಮುದ್ದೆ ಮಾಡ್ತೀವಲ್ವ ಆ ಟೈಪಲ್ಲಿ ಇರಬೇಕು. ಈ ಥರ ಎಲ್ಲ ಕಲಸಿಟ್ಕೊಂಡ್ಮೇಲೆ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಅದನ್ನು ಒಂದು ದೊಡ್ಡ ಗಾತ್ರದ ನಿಂಬೆಹಣ್ಣಷ್ಟು ತಗೊಂಡು ಕಟ್ಲೆಟ್ ಶೇಪ್ ಮಾಡ್ಕೋಬೇಕು ನಾವು ಅದನ್ನು. ಈ ಥರ ಎಲ್ಲನೂ ಅದೇ ಥರ ಮಾಡ್ಕೋಬೇಕು ನೀಟಾಗಿ. ಅಂದರೆ ಒಂದು ಅರ್ಧ ಇಂಚಷ್ಟು ದಪ್ಪ ಬರೋ ಥರ ಮಾಡ್ಕೋಬೇಕು. ಅದನ್ನೆಲ್ಲ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ತೊಗೊತಾ ಇದ್ದೀನಿ ನಾನು. ಎಲ್ಲ ಅದೇ ಥರ ಮಾಡ್ಕೊತಾ ಇದ್ದೀನಿ. ಎಷ್ಟಿಟ್ಟಿದೆಯೋ ಅಷ್ಟಿಟ್ಟನ್ನು ಅದೇ ಥರ ಮಾಡಿ ರೆಡಿ ಮಾಡಿಟ್ಕೊತಾ ಇದ್ದೀನಿ. ಎಲ್ಲ ನೋಡಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ನಾನು. ಇದನ್ನು ಒಂದು ಸೈಡ್ಗೆ ಇಟ್ಕೊಂಡು ಈಗ ಎಣ್ಣೆನ ಕಡಾಯಿಯಲ್ಲಿ ಕಾಯಕ್ಕಿಟ್ಬಿಡಬೇಕು. ಅದು ಎಣ್ಣೆ ತುಂಬ ಹೀಟ್ ಆಗಿಬಿಡಬಾರ್ದು, ಮೀಡಿಯಮ್ ಹೀಟ್ ಇರಬೇಕು. ಫ್ಲೇಮು ಅಷ್ಟೇ ಮೀಡಿಯಮ್ ಹೀಟಲ್ಲೇ ಇರಬೇಕು. ಈಗ ಎಣ್ಣೆ ನೋಡಿ ಕಾದಿದೆಯಾ ಇಲ್ವಾ ಅಂತ ಒಂಚೂರು ಬಿಟ್ಟು ಚೆಕ್ ಮಾಡಿಕೊಂಡು, ಎಣ್ಣೆ ಕಾದಾದ್ಮೇಲೆ ಇದನ್ನ ಕಟ್ಲೆಟ್ಸ್ ನಾವು ರೆಡಿ ಮಾಡ್ಕೊಂಡಿದ್ದೀವಲ್ವ, ಆ ಕಟ್ಲೆಟ್ಸ್ನ ಒಂದೊಂದಾಗಿ ಬಿಟ್ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಕ್ರಿಸ್ಪಿ ಮತ್ತು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. 2 ಸೈಡು ನಾವು ಫ್ರೈ ಮಾಡ್ಕೋಬೇಕು. ಐ ಫ್ಲೇಮಲ್ಲಿ ಮಾಡಿದ್ರೆ ಒಳಗಡೆ ಹಸಿ ಹಸಿಯಾಗಿರುತ್ತೆ, ಮೇಲೆ ಮಾತ್ರ ಸಿದೋಗ್ಬಿಡುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಐಟಮ್ಸ್ ನಾವು ಡೀಪ್ ಫ್ರೈ ಮಾಡೋವಾಗ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೋಬೇಕಾಗುತ್ತೆ. ಇದು ಟಿಪ್ಸ್, ನಾವು ನೆನ್ಪಿಟ್ಕೋಬೇಕಾಗಿರುವಂಥ ಒಳ್ಳೆ ಟಿಪ್ಸ್ ಇದು. ಈಗ ಅದನ್ನು ನೋಡಿ 2 ಕಡೆ ಗೋಲ್ಡನ್ ಕಲರ್ ಬಂದಿದೆಯಲ್ಲ, ಈಗ ನಾನು ಅದನ್ನು ಎಣ್ಣೆಯಿಂದ ತೆಗಿತಾ ಇದ್ದೀನಿ. ಇಷ್ಟೇ, ಎಲ್ಲ ಕಟ್ಲೆಟ್ಸು ರೆಡಿಯಾಗಿದೆ.
ತುಂಬ ಈಸಿ ಇದೆಯಲ್ವಾ? ನೀವು ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದು ಟೊಮಾಟೊ ಕೆಚಪ್ ಜೊತೆ ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಅಷ್ಟೇ. ಥ್ಯಾಂಕ್ ಯು.